It's crazy, man. What's your plan? Yeah, it's crazy, man. You know, AI might take over the world like anything. True. For me, I don't need any teacher to teach my subject. I can just follow ChatGPT. I do the same, man. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಬಿಟ್ಟು ಬೇರೆ ಎಲ್ಲ ಭಾಷೆನೇ ಮಾತಾಡ್ತಾ ಇರ್ತಾರೆ. ನಮ್ಮ ಮೊಮ್ಮಕ್ಕಳು ಕನ್ನಡನ ಬಿಟ್ಟು ಮರ್ತೋಗಿ Look at that ಅಜ್ಜ ನಮ್ಮನ್ನೇ ನೋಡ್ತಾ ಇದ್ದಾನೆ. ಮಾಡಿದ್ರಿ ಅನ್ನೋಸ್ತಾರ. Old generation people like that don't know the value of English language. ಇಂಗ್ಲಿಷ್ ಗೊತ್ತಿದ್ರೆ ಅಷ್ಟೇ ವ್ಯಾಲ್ಯೂನಾ? ಅಜ್ಜ ನಿಮಗೂ ಇಂಗ್ಲಿಷ್ ಬರುತ್ತಾ? Friends, to speak one's mother tongue is to feel at home anywhere in the world. English ಗೊತ್ತಿರಬೇಕು ಅಷ್ಟೇ. ಆದರೆ ಕನ್ನಡ ನಮ್ಮ ಮಾತೃಭಾಷೆ, ನೆಲದ ಭಾಷೆ. 26 ಅಕ್ಷರ ಇರುವ ಇಂಗ್ಲಿಷ್ನಲ್ಲಿ ಇಷ್ಟೆಲ್ಲ ಮಾತಾಡ್ತೀರಾ? ನಮ್ಮ ಕನ್ನಡನಲ್ಲಿ 52 ಅಕ್ಷರ ಇರುವ ಕನ್ನಡದಲ್ಲಿ ಇನ್ನೆಷ್ಟು ಅಭಿಮಾನ ಇರಬೇಕು? English is the best language, ಅಜ್ಜ. ನಾವು ಈಗಿನ ಕಾಲದ ಮಕ್ಕಳೇ ಅಜ್ಜ. ಹಿಂದಿನ ಕಾಲದ ಮಕ್ಕಳು ನಾವು, ನಮಗೇನೇನೂ ಭಯವಿಲ್ಲ. ಇಂದಿನ ಕಾಲದ ಮಕ್ಕಳು ನಾವು, ನಮಗೇನೇನೂ ಭಯವಿಲ್ಲ. ಗೂಗಲ್ ದೇವನ ಕರುಣಿದೆ, ಗೂಗಲ್ ದೇವನ ಕರುಣಿದೆ. ಫೇಲಾಗುವ ಭಯವಿಲ್ಲ, ಫೇಲಾಗುವ ಭಯವಿಲ್ಲ. ಇಂದಿನ ಕಾಲದ ಮಕ್ಕಳು ನಾವು, ನಮಗೇನೇನೂ ಭಯವಿಲ್ಲ, ನಮಗೆ ಏನೂ ಭಯವಿಲ್ಲ. ಇಂದಿನ ಕಾಲದ ಮಕ್ಕಳು ನಾವು, ತುಂಬು ಕುಟುಂಬವು ನಮಗಿಲ್ಲ. ಇಂದಿನ ಕಾಲದ ಮಕ್ಕಳು ನಾವು, ತುಂಬು ಕುಟುಂಬವು ನಮಗಿಲ್ಲ. ಭವ್ಯ ಬಂಗಲೆಗೆ 4 ಮಂದಿ, ಭವ್ಯ ಬಂಗಲೆಗೆ 4 ಮಂದಿ,
ಕತೆ ಇಲ್ಲ. ಇಂದಿನ ಕಾಲದ ಮಕ್ಕಳು ನಾವು, ನಮಗೇನೇನು ಭಯವಿಲ್ಲ, ನಮಗೆ ಏನು ಭಯವಿಲ್ಲ, ನಮಗೆ ಏನು ಭಯವಿಲ್ಲ. ನೀವು ಹಿಂದೆ ಬೆಳೆಸಿದ್ದೇರೇನೋ ಇಂಗ್ಲಿಷ್ ಅಂತೆ ಇಂಗ್ಲಿಷು, ನಮ್ಮ ಮೊಮ್ಮಕ್ಕಳು ಕಲ್ತವೆ ಇಂಗ್ಲಿಷು, ಆದ್ರೆ ಅದನ್ನ ಇಷ್ಟು ಸರ್ವಸ್ವ ಮಾಡ್ಕೊಳ್ಳೋದಲ್ಲ. ಓಹೋ, ಹಾಗೇನು? ಕನ್ನಡ ಏನು ಇಂಗ್ಲಿಷ್ ಮುಂಚೆ ಬಂದಿದ್ದ? ನಿಮ್ಮ ಭಾಷೆ ಪ್ರಾರಂಭ ಆಗುವಷ್ಟರಲ್ಲಿ ಕನ್ನಡ ಉತ್ತುಂಗದಲ್ಲಿತ್ತು. ಅದು ಹಾಗಿರಲಿ. ಕನ್ನಡ ನಮ್ಮನ್ನು ಪ್ರೀತಿಸ್ತದೆ, ಸಂಸ್ಕಾರ ಕಲಿಸ್ತದೆ. ಅದು ನಮ್ಮ ಆತ್ಮದ ಭಾಷೆ. ನೀವು ತಿಳ್ಕೋಬೇಕಾ ಕನ್ನಡವನ್ನು? ಹೌದು. ಮೊಮ್ಮಕ್ಕಳೇ, ಕನ್ನಡದ ವೈಭವವನ್ನು ಹೇಳಿ ಮಕ್ಕಳೇ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನಡನೆಯ ಉಳಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕನ್ನಡ ನುಡಿಯ ಅಮೃತ ಜನಮಾನಸ ಮೋಹಯತಿ. ಕನ್ನಡ ಭಾಷೆಯ ಮಧುರತೆ ಅಮೃತದಂತಿದೆ, ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತದೆ. ಕನ್ನಡದಲ್ಲಿ ಏನಿಲ್ಲ, ಎಲ್ಲವೂ ಇದೆ. ಗದ್ಯ, ಪದ್ಯ, ಸಾಹಿತ್ಯ, ರಗಳೆ, ಷಟ್ಪದಿ, ಛಾಂದಸ್ಸು, ವಚನ, ಹನಿಗಮನ, ಕತೆ, ಕಾದಂಬರಿ, ಭಾವಗೀತೆ, ಜನಪದ ಗೀತೆ, ಕಂದಪದ್ಯ, ದಾಸ ಸಾಹಿತ್ಯ, ವಚನ ಸಾಹಿತ್ಯಗಳು ಹೇರಳವಾಗಿವೆ. ಕದಂಬ, ಚಾಲುಕ್ಯ, ಹೊಯ್ಸಳ, ರಾಷ್ಟ್ರಕೂಟ, ವಿಜಯನಗರ ಸಾಮ್ರಾಜ್ಯದಲ್ಲಿ ನಮ್ಮ ಕನ್ನಡದ ಕಾವ್ಯ, ಸಂಗೀತ, ನಾಟಕ ಎಲ್ಲವೂ ಉನ್ನತ ಸ್ಥಾನದಲ್ಲಿತ್ತು. ಪಂಪ, ರನ್ನ, ಜನ್ನ, ಪೊನ್ನ, ಹರಿಹರ, ರಾಘವಂಕ ಕವಿಗಳು ನಮ್ಮಲ್ಲಿದ್ದರು. 4ನೇ ಶತಮಾನದಲ್ಲಿ ಹಲ್ಮಿಡಿ ಶಾಸನದಿಂದ ಪ್ರಾರಂಭಗೊಂಡು ಶಿವಕೋಟಿ ಆಚಾರ್ಯರ ಅವತಾರನೆ ಮೊದಲ ಗದ್ಯ, ಮೊದಲ ಕಾವ್ಯ ಆದಿಪುರಾಣ, ಮೊದಲ ನಾಟಕ ಮಿತ್ರೋವಿಂದ ಗೋವಿಂದ, ಕೇಶಿರಾಜನ ಶಬ್ದಮಣಿ ದರ್ಪಣ, ಮೊದಲ ವ್ಯಾಕರಣ. ಅಯ್ಯಪ್ಪ, ಇಷ್ಟೆಲ್ಲ ಇದೆ ಕನ್ನಡದಲ್ಲಿ. I don't know all these things. ಎಲ್ಲಿ ತಪ್ಪ ಇದಲ್ಲ. ತಾಲಿ ಇನ್ನು ಮುಗಿಲ್ಲ, ಇನ್ನು ಇದೆ ಹೇಳ್ತೇನೆ ಕೇಳಿ. ಹೊಸ ಕನ್ನಡದ ಮೇಲು ಸಾಹಿತ್ಯಕಾರರಲ್ಲಿ ಧಾರಾ ಬೇಂದ್ರೆ, ಅಯ್ಯಂಗಾರ್, ಅನಂತಮೂರ್ತಿ, ಕಾರ್ನಾಡರು, ಕಾರಂತರು, ಭೈರಪ್ಪನಂತ ಅದ್ಭುತ ಸಾಹಿತಿಗಳು ನಮ್ಮಲ್ಲಿದ್ದರು. ಕುವೆಂಪು ಅವರಿಂದ ಸಂಹಾರದವರೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಲಭಿಸಿದೆ. ಇದು ಕನ್ನಡಕ್ಕೆ ಸಿಕ್ಕ ಬಹುದೊಡ್ಡ ಕೀರ್ತಿ. ಕನ್ನಡದಲ್ಲಿ ಹಾಸ್ಯ ಇದೆ. ಸಣ್ಣ ಸಣ್ಣ ಚುಟುಕು ಮೂಲಕ ಜನರಿಗೆ ನಿತ್ಯವೂ ನಗೆ ಹಬ್ಬವನ್ನು ಉಣಿಸಿದವರು ರೀಚಿ ಮತ್ತೆ ದುಂಡಿರಾಜ್ ಅಂತ ಹಾಸ್ಯ ಸಾಹಿತಿಗಳು. ಹಾಸ್ಯ ಕವನ ಹೇಳ್ತದೆ ಕೇಳಿ. ನಕ್ಕರೆ ಈಕೆ ದಂತದ ಗೊಂಬೆ, ನಕ್ಕರೆ ಈಕೆ ದಂತದ ಗೊಂಬೆ, ಅತ್ತರೆ ಅಯ್ಯೋ ಆ ಗೊಂಬೆ. ಸಂಸಾರದ ಸಾರ ಹೇಳ್ತೀನಿ ಕೇಳ್ರಿ. ನದಿ ದಾಟಲು ತೆಪ್ಪ ಇರಬೇಕು, ನದಿ ದಾಟಲು ತೆಪ್ಪ ಇರಬೇಕು, ಸಂಸಾರದ ಶರದಿ ದಾಟಲು ತೆಪ್ಪಗಿರಬೇಕು. ಕವನದ ಶೀರ್ಷಿಕೆ ಚಪ್ಪಾಳೆ. ಹಾಸ್ಯ ಕವನ ಓದಿದಾಗ ನಗಿಸಿದಕ್ಕೆ ಚಪ್ಪಾಳೆ, ಹಾಸ್ಯ ಕವನ ಓದಿದಾಗ ನಗಿಸಿದಕ್ಕೆ ಚಪ್ಪಾಳೆ, ಗಂಭೀರ ಕವನ ಓದಿದಾಗ ಮುಗಿಸಿದಕ್ಕೆ ಚಪ್ಪಾಳೆ. ಕವನದ ಶೀರ್ಷಿಕೆ ಭಾಷಣ. ಭಾಷಣದ ಆರಂಭದಲ್ಲಿ ಹೇಳುತ್ತಾರೆ 2 ಮಾತು, ಭಾಷಣದ ಆರಂಭದಲ್ಲಿ ಹೇಳುತ್ತಾರೆ 2 ಮಾತು, ಮುಗಿಸುವಾಗ ಆಗುವುದೇ ಬೇರೆ, 2 ಕಿವಿ ತೂತು. ವಾರದಲ್ಲಿ 3 ದಿನವಾದರೂ ನಗುತ್ತಾ ಇರಬೇಕು. ಯಾವಾಗ? ನಿನ್ನೆ, ಇಂದು ಮತ್ತು
ಮಕ್ಕಳೇ ಕನ್ನಡದ ತಾಕತ್ತನ್ನು. ಅಜ್ಜ, ಕನ್ನಡಕ್ಕಾಗಿ ನಾವೊಂದು ಉಗ್ರ ಹೋರಾಟ ಮಾಡುವ. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಅದೆಲ್ಲ ಗೆಳೆಯರೆ, ಅಂದವಾದ ಭಾಷೆಯನ್ನು ಚಂದವಾಗಿ ಮಾತನಾಡಿದರೆ ಸಾಕು. ಕನ್ನಡವನ್ನು ಕಡಿಮೆ ಬಳಸಿ ಜಾಸ್ತಿ ಉಳಿಸೋದಲ್ಲ, ಕನ್ನಡವನ್ನು ಜಾಸ್ತಿ ಬಳಸಿ ಆಗ ಕನ್ನಡ ನಮ್ಮನ್ನ ಉಳಿಸುತ್ತದೆ. ಕ್ಷಮೆ, ನಾವು ಇನ್ನು ಮುಂದೆ ಕನ್ನಡದಲ್ಲಿ ಮಾತಾಡುವ ಪ್ರಯತ್ನಿಸುತ್ತೇವೆ ಅಜ್ಜ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದೇ ಕನ್ನಡ. ಅದಕ್ಕೆ ಮೊದಲು ಕನ್ನಡವನ್ನು ಕಲಿಸಿ, ಮುಂದಿನವರಿಗೆ ತಿಳಿಯುವಂತೆ ಮಾಡಿ. ಅದೇ ನಮ್ಮ ಕನ್ನಡ ಮಾತೆಗೆ ಸಿಕ್ಕ ಗೌರವ. ನಾವಲ್ಲದೆ ಬೇರೆ ಯಾರು ಕನ್ನಡವನ್ನು ಉಳಿಸುವುದು ಸಾಧ್ಯ ಅಲ್ಲವೇ? ಎದ್ದೇಳಿ ಬೆಳಗಾಯಿತು ಹೇಳುತ್ತೇ ಇದ್ದಳೆ ಕನ್ನಡಾಂಬೆ. ಎದ್ದೇಳಿ ಕನ್ನಡಿಗರೇ, ಬೆಳಗಾಯ್ತು ಈಗಂದು ಹೇಳುತ್ತಿದ್ದಳೆ. ಇನ್ನಾದರೂ ಹೇಳಿ, ಬೆಳ್ಳಗಾಯಿತು, ಗಡ್ಡ ಬೆಳ್ಳಗಾಯಿತು.